ಹಾಯ್ ಫ್ರೆಂಡ್ಸ್, ಗರುಡ ಪುರಾಣದ ಒಂದು ಸಣ್ಣ ಕಥೆನ ನಿಮ್ಮ ಹತ್ರ ಹೇಳ್ತೀನಿ. ಒಂದು ಊರಲ್ಲಿ ಧನಶಾಲಿ ವ್ಯಕ್ತಿ ಇದ್ದ. ಹಣ, ಮನೆ, ಆಸ್ತಿ ಎಲ್ಲವೂ ಇದ್ದರೂ ದಾನ ಮಾಡ್ತಿರಲಿಲ್ಲ. ಸುಳ್ಳು ಹೇಳ್ತಿದ್ದ, ಇತರರನ್ನು ನೋಯಿಸ್ತಿದ್ದ. ಅವನಿಗೆ ಒಂದು ನಂಬಿಕೆ ಇತ್ತು, ನಾನು ತಪ್ಪು ಮಾಡಿದರೂ ಯಾರಿಗೂ ಗೊತ್ತಾಗಲ್ಲ. ಕಾಲ ಕಳೆದಂತೆ ಅವನು ಮರಣ ಹೊಂದಿದ. ಆತ್ಮ ಯಮಲೋಕದ ದಾರಿಗೆ ಹೊರಟಾಗ ಯಮದೂತರು ಕೇಳಿದರು, ನೀನು ಬದುಕಿರುವಾಗ ಯಾವ ಒಳ್ಳೆ ಕೆಲಸ ಮಾಡಿದೆ? ಅವನು ಮೌನವಾಗಿ ಬಿಟ್ಟ. ಹಣ ಇದ್ದರೂ ಧರ್ಮ ಇರಲಿಲ್ಲ, ಭಕ್ತಿ ಇದ್ದರೂ ಕರುಣೆ ಇರಲಿಲ್ಲ. ಆಗ ಯಮದೂತರು ಹೇಳಿದರು, ಗರುಡ ಪುರಾಣ ಹೇಳುತ್ತದೆ, ಮನುಷ್ಯನ ಜೊತೆ ಹೋಗೋದು ಹಣವಲ್ಲ, ಅವನು ಮಾಡಿದ ಕರ್ಮ ಮಾತ್ರ. ಅವನಿಗೆ ಶಿಕ್ಷೆ ನೀಡಲಾಯಿತು. ಆದರೆ ಕತೆ ಅಲ್ಲಿಗೆ ಮುಗಿಯಲ್ಲ. ಒಂದು ದಿನ ಅವನ ಮಗ ಬಡವರಿಗೆ ಅನ್ನದಾನ ಮಾಡಿದ. ತಂದೆಯ ಹೆಸರಲ್ಲಿ ದೀಪ ಹಚ್ಚಿದ. ಸತ್ಯದ ಮಾರ್ಗ ಹಿಡಿದ. ಅದೇ ಕ್ಷಣ ಆ ಆತ್ಮಕ್ಕೆ ಸ್ವಲ್ಪ ಶಾಂತಿ ಸಿಕ್ಕಿತು. ಗರುಡ ಪುರಾಣ ಹೇಳುತ್ತದೆ, ನಮ್ಮ ಕರ್ಮದ ಫಲ ನಮಗೆ ಮಾತ್ರವಲ್ಲ, ನಮ್ಮವರಿಗೂ ತಲುಪುತ್ತದೆ. ಈ ಕಥೆಯ ಸಂದೇಶ, ಒಳ್ಳೆ ಕೆಲಸಕ್ಕೆ ಸಮಯ ಬೇಕಿಲ್ಲ, ಮನಸ್ಸು ಸಾಕು. ಪಾಪ ಮರೆ ಮಾಡಬಹುದು, ಕರ್ಮ ಮರೆ ಮಾಡಲಾಗದು. ಭಯಕ್ಕಾಗಿ ಅಲ್ಲ, ಬದುಕು ಸರಿಪಡಿಸಿಕೊಳ್ಳಲು ಗರುಡ ಪುರಾಣ. ಈ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಒಬ್ಬರಿಗೆ ಒಳ್ಳೆ ಕೆಲಸ ಮಾಡಿ, ಅದೇ ನಿಜವಾದ ಭಕ್ತಿ. ಹರೇ ಕೃಷ್ಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್. ಮೈ ಚಾನಲ್ ಲೈಕ್, ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು.